ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಮ್ಮ ಹಳ್ಳಿಯಲ್ಲಿ ಫ್ರೀ ಫೈರ್ ಕ್ಯಾಂಪ್ ನಡೀತಾ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋರು ಬರ್ಬೋದು. ಫ್ರೀ ಫೈರ್ ಕ್ಯಾಂಪ್ನ ನಿಮಗೋಸ್ಕರ ಅರೇಂಜ್ ಮಾಡ್ತೀನಿ. ಇದ್ರ ಜೊತೆಗೆ ಇನ್ನೂ ಒಂದು ಫ್ರೀ ಇದೆ. ಅದೇನು ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಂಗೇನಿದ್ರೆ ಬಿಂದೂರ್ಗೂ 2 ಕೊಡ್ಬೋದಿತ್ತು. ಒಂದಿಷ್ಟು ಮುಂಚೆ ಹಾಕ್ಕೊಟ್ರು ಅವರು. ಅದು ಮಸಿ ಇರುತ್ತೆ ಕಣ ಮೊಯ್, ಮಸಿ ಕಣ ಅದಲ್ಲ ಅದು ಕೂತಿರೋದು. ಬಟ್ಟೆ ಎಲ್ಲ ಮಸಿ ಹತ್ ಕಣ. ಅವ್ನು ಅಲ್ಲಿಗೆ ಮೇಲೆ ಕೂತಿದ್ದ. ಅವನು ಅಲ್ಲಿ ಅಲ್ಲಿಗೆ ಐತಲ್ಲ ಅದ್ರ ಮೇಲೆ ಕೂತ್ಕಳ. ವಿಶಾಲ್ ಆಯ್ತಾ? ಆಫ್ ಮಾಡಿ ಬಂದಿದ್ದೀನಿ. ವೆರಿ ಗುಡ್ ಗರ್ಲ್. ಮುರ್ಗಿರ್ದಿಟ್ಟಿ ಎಲ್ಲಾರ ಹೋಗೋದು. ಇವನನ್ನು ತಗೊಂಡೋಗಿ ಇವನ್ನೇ ಅಂತ ಬಿಡಲ್ಲ. ಅಲ್ಲಿ ಹಿಂದೊಂದು ನಾನ್ ನಿಮ್ ಜೊತೆ ಬರಲ್ಲಪ್ಪ. ಎಲ್ಲಿದ್ದವ ಅಲ್ಲಿ ಸೌರ್ ಕೊಟ್ಟಿಗೆ ಇವು ತರ್ಬೇಕು. ಟೈಮ್ 12:30 ಆಗಿದೆ. ಫೈರ್ ಕ್ಯಾಂಪು ನೋಡಿ ಇಲ್ಲಿ. ನಮಸ್ಕಾರ. ನಮಸ್ಕಾರ. ಬೆಂಕಿ ಜೊತೆ ಎಲ್ಲ ನಾ ಕಾಣಿಸ್ತಾನೆ ಇಲ್ಲ. ಯಾಕೆ ಹಿಂಗೆ ಬರ್ತದೆ? ಕ್ಲಿಯರ್ ಆಗಿ ಬರ್ತಲ್ಲ. ಬೆಂಕಿ, ಬೆಂಕಿಯಲ್ಲಿ ಹರಳಿದ ಹೂ. ಬೆಂಕಿಯಲ್ಲಿ ಹರಳಿದ ಹೂ. ತುಂಬ ಚಳಿ ಇದೆ. ಯಾರಿಗೆ ಬಿಸಿ ಬಿಸಿ ಆಗಬೇಕು ಬನ್ನಿ. ಫೈರ್ ಕ್ಯಾಂಪ್ ಹಾಕಿದ್ದೀವಿ ನೋಡಿ. ಫ್ರೀ 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 ಫೈರ್ ಕ್ಯಾಂಪ್ ಊರಲ್ಲೊಂದು. ಬಾರಿ ಸಾಕು ಮೊಹಿ, ಮಲಬಾರು. ಅಲ್ಲ 12:30 ಆಗಿದೆ. ಊರಲ್ಲಿ ತುಂಬಾ ಕೋಲ್ಡ್ ಇದ್ದಿದ್ದರಿಂದ ಶೀತ ಆಗಿದೆ. ಪ್ಲೀಸ್ ಅಡ್ಜಸ್ಟ್ ಮೈ ವಾಯ್ಸ್. ಸಾಕಿರ ನಾಯಿ ಕೊಳಿತಿದಲ್ಲ ಅಂತ. ಆಂಡಿ, ನೀನಕ್ಕೂ ಇಷ್ಟು ಬೇಗ ಎದ್ದಿದ್ಯಾ? ಚಳಿಲಿ ಮಲ್ಗೋದ್ ಬಿಟ್ಟು. ಓ, ಸೌಂಡ್ ಮಾಡ್ತಾರದು ನೋಡಲಿ. ಕೂದ ಕೋಳಿಗಳು. ಬಾ ಇಲ್ಲೇ ಇಲ್ಲೇ ಒಂದು ಹೋಗೋದು. ಅಲ್ಲಿಂದ ಬೇಡ, ಬಾ ನಡಿ ಅಲ್ಲೇ ಹೋಗೋಣ. ಬಾ ಬಾ ಸರಿ. ಬಾಗ್ಲಕ್ಕೆ ಇರ್ತೀವಲ್ಲ. ಚೋಟು ಏನು? ಗುಡ್ ಮಾರ್ನಿಂಗ್. ಥ್ಯಾಂಕ್ಸ್ ಕೊಡು. ಥ್ಯಾಂಕ್ಸ್ ಕೊಡು. ಥ್ಯಾಂಕ್ ಯು. ಥ್ಯಾಂಕ್ಸ್ ಕೊಡು. ಕೊಡು ಕೈ ಕೊಡು. ಥ್ಯಾಂಕ್ಸ್ ಕೊಡು. ಥ್ಯಾಂಕ್ಸ್ ಕೊಡು. ಕೊಡು. ಥ್ಯಾಂಕ್ಸ್. ಥ್ಯಾಂಕ್ಸ್ ಕೊಡು. ಥ್ಯಾಂಕ್ ಯು. ಇನ್ನೊಂದ್ಸಲ ಕೊಡು. ಥ್ಯಾಂಕ್ಸ್ ಕೊಡು. ಸುಮ್ಮನೆ ಇರೋ. ಥ್ಯಾಂಕ್ಸ್ ಕೊಡು. ಥ್ಯಾಂಕ್ಸ್. ಬೇಡ. ಥ್ಯಾಂಕ್ಸ್ ಕೊಡು. ಥ್ಯಾಂಕ್ ಯು. ಡೌಗಳು, ಬರೀ ಡೌಗಳು ನಿಂತು. ಆಂಟಿ ಬರ್ತಾನೆ. ಬೆಳಿಗ್ಗೆ ಹೊತ್ತು ಬೇಗ ಬಂದು ಬೀಗ ತೆಗಿಲಿಲ್ಲ ಅಂದರೆ ರಾಜು. ಓಹೋ, ಕೂಗಾಡ್ತಾ ಇದ್ದಾರೆ. ಏನು ಕೆಲಸ ಇಷ್ಟೊತ್ತಿಗೆ ನಿಮಗೆ? ಹಾಂ, ಚಳಿಲಿ ಮಲಗದ್ ಬಿಟ್ಟು ಏನಕ್ಕೆ ಕೂಗೋದು? ಅಲ್ಲಿ ಕೇಳಿಸ್ತಿದೆ ನಿಮ್ಮ ಸೌಂಡ್ ಎಲ್ಲ. ಹಾಂ, ಓಹೋ, ಈ ಥರ ಮಾಡಿದ್ದಾರೆ. ನೀರು ಖಾಲಿನಾ? ನೋಡಿ ನೋಡಿ ನೋಡಿ. ಚಳಿಲಿ ಏನ್ರೋ ನಿಮ್ದು? ಬೆಚ್ಚು ಮಲ್ಗದ್ಬಿಟ್ಟು ಯಾಕೋ ಇಷ್ಟು ಬೇಗ ಎದ್ದು ಕೂಗಾಡ್ತಿದ್ದೀರಾ? ಆಚೆ ಬಂದ್ಬಿಡ್ಬೇಕಾ? ಈಗೇನೋ ಇಷ್ಟು ಸಣ್ಣ ಮರಿಗಳು ಇಷ್ಟು ಇದು ಮಾಡ್ತಾರೆ. ಈ ದೊಡ್ಡವಾದ್ಮೇಲೆ ಅಂತೂ ಅಷ್ಟೇ ಕತೆ. ತಗೊಂಬ ಇಟ್ಕೊ. ನನ್ನ ಮಗನೂ ಬಂದಿದ್ದಾನೆ ನನ್ನ ಜೊತೆ. ಸ್ವಲ್ಪ ಬೇಗ ಎದ್ದಿ. ಇದು ಮತ್ತೆ ಎಲ್ಲ ತಿನ್ನೋಣ ಅಂತ ಎಲ್ಲ ಆಗ್ತಿದ್ರಲ್ಲ, ಎಲ್ಲೋಯ್ತು ಅಂತ ನೋಡಿ. ಎಲ್ಲರೂ ಬರ್ತಾರೆ. ಈಗ ಆಗ್ತದೆ. ತುಪ್ಪ ಕಟ್ಟಿ ರಾತ್ರಿ ನೆನೆಸಿಟ್ಟಿದ್ದು ನೋಡಿ ಈ ಥರ ಆಗಿದೆ. ಸ್ವಲ್ಪ
ಇದಾಗಿದೆ ತುಂಬಾ ನಿಲ್ಸಿಲ್ಲ. ಅವು ಕಾಯ್ತಿದೆ ಫುಲ್ಲು ಅರ್ಜೆಂಟ್ ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಹಾಕ್ಬಿಡ್ಬೇಕು ಪಾಪ. ಬಾ ಪಾಪ ಏನಿದೆಲ್ಲ ಸ್ಲೋ ಗಲೀಜಾಗಿದೆಯಲ್ಲ. ಇನ್ನು ಸೋಂಬೇರಿಗಳು ಒಳಗೆ ಅವ್ರೆ. ನೋಡು ತೋರ್ಸು, ಅವ್ರು ಇನ್ನೂ ಮಲಗಿದ್ದಾರೆ ಚಳಿ ಅಂತ. ಎಲ್ಲರೂ ಹೋದ್ರಲ್ಲ, ಇವ್ರು ಯಾಕೆ ಹಾಕೋತಾರೆ ಅಂತ. ಇನ್ನೂ ನಾಲ್ಕು ಒಳಗಡೆ ಇದ್ದಾರೆ. ಅಲ್ಲಿ ನೋಡಿ ಅದು ಧೂಳು ತಿಂದು ಇದಾಗ್ತಿಲ್ಲ. ನಿಜ ಬಂತು. ಬಂದಿಲ್ಲ ಅಷ್ಟೇ. ಬಾ ಬಾ ಬಾ. ಬಾ ಇನ್ನೊಂದು ಅಲ್ಲಿ ಚೆಲ್ಲಿದ್ರೆ ಇದು ಭಯ ಪಡ್ಕೊತಾವೆ. ಅಲ್ಲಿ ಮಾತ್ರ ಇರೋದು ನೀವು ಅದ್ರ ಮೇಲೆ ಚೆಲ್ಲಿ ಏನೋ ಮಾಡ್ಕೊಳ್ಳಿ. ಬಾ 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 ಬಾ. ಯಾಕೆ ಬರ್ತಾನೆ ಇಲ್ಲ, ನಾನಿದ್ದೀನಿ ಅಂತ ಭಯನ. ಯಾಕೆ ನೋಡ್ತೀಯ ಗುಪ್ಪಚ್ಚಿ? ಕುಡಿತೀಯ ಮಾತ್ರ ನೀವೇ? ಕುಡಿತೀಯ ನೋಡಿ. ಅದೇ ಹೇಳಿ ಕುಡಿತಿದೆ, ತಲೆ ತಿಂತಿದೆ. ನನ್ನ ಪಾನಿ ಒಳ್ಳೆ ಆಯ್ತು ಅಲ್ಲೇ. ಚಳಿನಲ್ಲಿ ಕೋಲ್ಡ್ ವಾಟರ್ ಕುಡಿತಾರೆ ಅದು ಆಗಲ್ವಾ? ಅದೀಗ ಅವಾಗ ವಿಡಿಯೋ ಮಾಡಿದೆ ನೋಡಿ. ಅಂಡಿ ಇಲ್ಲೇ ಕಾಯ್ತಾ ಇದ್ಯಾ? ಚುಳಿ ಎಂಡಿಗೆ ಚಳಿಯಲ್ಲಿ ಇಟ್ಕೊಂಬ ಇದನ್ನ. ಏಯ್ ಅಲ್ಲೇ ರೀ ತಗೊಳ್ಳಿ. ನಮಗೋಸ್ಕರ ಬಾಗ್ಲಲ್ಲೇ ಕುತ್ಕೊಂಡು ಕಾಯ್ತಿದ್ದಾನೆ. ಒಳಗೆ ಬರೋದಲ್ವಾ? ಹೊರಗಡೆ ಬಂದಿದ್ರೆ ಗಾಳಿನ ಭಯ ಆಗ್ಸಲ್ವಾ ನಾನು? ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡಿರೋದು ನೋಡು. ಯಾರು? ಫೈರ್ ಕ್ಯಾಂಪ್ ಅಂತ ಹೋಗಿ ಅದ್ರ ಮೇಲೆ ಕುತ್ಕೊಂಡು ಮಸಿಯಾಗಿದೆ ಬಟ್ಟೆ ಹಿಂದೆ. ನೋಡಲಿ, ನೀನೇ ತೊಳಿಬೇಕು. ಹ್ಞೂ ನೋಡ್ದ ಎಷ್ಟು ಗಲೀಜ್ ಮಾಡ್ಕೊಂಡಿದ್ಯಾ? ಏನ ಅಂಡಿ? ಚಳಿ ಜಾಸ್ತಿ ಇದೆ, ಬಿಸಿ ಹಾಲು ಬಿಸ್ಕೆಟ್ ಕೊಟ್ರೆ. ಮಾರ್ನಿಂಗ್ ನೇಚರ್ ನಡಿ. ಇಷ್ಟೊಂದು ಗಡ ನಡ್ಕೊಂಡು ಯಾಕೆ ಬರಬೇಕು? ನೋಡ್ದ ಬಾಯ್ಲಿ ಏನೋ ಅಂಟ್ಕೊಂಡಿದೆ, ತೆಗಿತೀನಿ. ಎಲೆ ಏನೋ ಸಿಗಾಕೊಂಡಿದೆ, ಓಡ್ತಾ ಇದೆಯಾ ಹಂಗೆ. ಬಾಯ್ಲಿ ತೆಗಿತೀನಿ, ಎಲೆ ತೆಗಿತೀನಿ. ಬಾ ಬಾಯ್ಲಿ ನಿಂತು ಕೂರು ಹಂಗೆ ಓಡೋಗ್ಬಿಟ್ರೆ ಇಲ್ಲ. ಎಂಥದ್ದದು ಎಲೆ ಸಿಗಾಕೊಂಡಿದೆ ನೋಡು. ಏಯ್ ಏನು ಚೋಟು? ಕಾಫಿ ಇದೆಲ್ಲ ಮುಚ್ಚಿರೋದು, ಬಿಸಿಲು ಬಂದಮೇಲೆ ತೆಗಿಬೇಕು. ನೋಡು ಮೆಂತ್ಯ ಸೊಪ್ಪು ಹೇಗೆ ಬರ್ತಾ ಇದೆ, ಎಷ್ಟು ದೃಢವಾಗಿದೆ ಅಲೆ. ಅಜ್ಜಿ ಇಲ್ಲಿವರೆಗೆ ಹೇಳ್ಕೊಂಡಿದ್ರು 2-3 ಗಿಡ ಆಗಲ್ಲ. ಚಳಿಯಿಂದ ಬಿಸಿ ಕಾಯಿಸ್ಕೊತಾ ಇರೋದು. ಅದು ಗ್ಯಾಸ್ ಬೇಕಾ ನಿನಗೆ? ಆಚೆ ಫೈರ್ ಕ್ಯಾಂಪ್ ಇದೆ ಬಾ, ಇನ್ನೂ ಆರಿಲ್ಲ ಬೆಂಕಿ. ಇಲ್ಲಿ ಇದೆ
ಇನ್ನೂ ಮುಗ್ದಿಲ್ವಾ ನಿಮ್ದು? ರಾತ್ರಿ ಮತ್ತೆ ಅಷ್ಟು ದೊಡ್ಡ ಇದಾಕಿರೋದು. ಬಂದೆ ಬಿಟ್ಟು ಬೆಂಕಿ ಇನ್ನೂ ಆರೇ ಇಲ್ಲ. ಫೈರ್ ಕ್ಯಾಂಪ್ ಇವಾಗ ಇವ್ರದ್ದು ಶುರುವಾಗಿದೆ. ಮನಿ ಫೈರ್ ಕ್ಯಾಂಪ್ ಮಿನಿ ಇಲ್ಲಿ ಫೈರ್ ಕ್ಯಾಂಪ್ ಇದೆ. ಚಳಿ ಅಂದರೆ ಬಿಸಿ ಕಾಯಿಸ್ಕೊಳ್ಳಿ, ಸೆಕೆ ಆದರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಬಂದು ಹಾರ್ಬೋದು. ಸೆಕೆ ಆದರೆ ಬಂದು ಈ ಸ್ವಿಮ್ಮಿಂಗ್ ಪೂಲ್ಗೆ ಬಂದು ಹಾರಿ ಕೂಲ್ ಮಾಡ್ಕೊಳ್ಳಿ. ಚಳಿ ಆದರೆ ಇಲ್ಲಿ ಫೈರ್ ಕ್ಯಾಂಪ್ಗೆ ಬಂದು ಬಿಸಿ ಮಾಡ್ಕೊಳ್ಳಿ. ಒಂದು ತಲೆಗೆ 50 ರೂಪಾಯಿ. 500 ರೂಪಾಯಿ ಹೇಳ್ಬೇಕಿತ್ತಾ? ಸಾಕು ಕಣ, 50 ರೂಪಾಯಿ ನೋಡ್ರಿ. 50 ರೂಪಾಯಿ ಬರ್ತಡೇ ಕೇಕು ಸಾಲಲ್ವಾ? ಫೈರ್ ಕ್ಯಾಂಪ್ ಓನರ್ ಇವರು, ಅವರು ಸ್ವಿಮ್ಮಿಂಗ್ ಪೂಲ್ ಓನರು. ಏಕೆ ಹಂಗಿದೆ ಎತ್ತದಾಗೆ ಕೈ ತೋರಿಸ್ತೀನಿ ಒಬ್ರು ಗೊಬ್ಬರ ಆಗುತ್ತೆ ಕಣೋ. ಫೈರ್ ಕ್ಯಾಂಪ್ ಆಗಿತ್ತಲ್ಲ. ವಾಕಿಂಗ್ ಮಾಡ್ತಿದ್ದೆ ಅಂದಲ್ಲ, ಅದನ್ನೇ ಸುತ್ತದು ಅನ್ನೋದು ನಮ್ಮ ಕಡೆ. ಗೊತ್ತಿಲ್ಲ ಇದ್ರೆ ಸನ್ಯಾಸಿ ಕೆಟ್ಟ. ಸನ್ಯಾಸಿ ಕೆಟ್ಟ. ಎಷ್ಟಾಯ್ತು ಟೈಮು? ಅಲ್ಲ, ಇದರಿಂದ ಸಕಲೇಶ್ಪುರಕ್ಕೆ ಹೋಗಿದ್ರು ಸಿಗೋದಲ್ವಾ? ನೀವೆಲ್ಲಿ ರೆಡಿ ಆಗಿದ್ದೀರಾ? ನೇನ್ ರೆಡಿ ಆಗ್ಬೇಕಮ್ಮ, ಹಿಂಗೆ ಹೋದ್ರಾಯ್ತು. ನಾವು ಬಡೂರು. ಇನ್ನು ಈ ಕಿವಿಲಿ ಏನೇನ್ ಕೇಳಿಸ್ಕೊಬೇಕು. ಮಾಡಕ್ಕೆ ಇವರಿಬ್ರು ಆಯ್ ಏನ್ ಮಾಡ್ತಾವಳೆ? ಕೆಂಚಿ ಸುಬ್ಬಿ ಕೆಂಚಿ ಸುಬ್ಬಿ ಇಲ್ಲಿ ನಮ್ಮ ಚುಬಾ ಇಲ್ಲವನೇ. ಏಯ್ ನಮ್ಮ ಹುಡುಗಿ ನೋಡ್ರು ಹೆಂಗ್ ರೆಡಿ ಹಾಕುತ್ತಾನೆ. ನೀವು ಅಂಡೆ, ಹಾ ನೀವು ಅದು ಕೆಂಚಿ ಸುಬ್ಬಿ, ನೀವು ಅಂಡೆ ಸಣ್ಣ ಸಣ್ಣ ಸಣ್ಣಮ್ಮ. ಅದೇ ನಾನು ಅಮ್ಮ ಯಾಕೆ ಸಣ್ಣ ಇರಲಿ, ಚಂದ ಇದೆ. ನೀವು ಈ ಜಗತ್ತಲ್ಲಿ ಯಾರ್ಯಾರು ಕಾಫಿ ಕುಡಿತಿಲ್ಲ ಅವರಿಂದನೇ ನಮಗೆ ಲಾಸ್ ಆಗ್ತಾ ಇರೋದು. ಅವರು ಕಾಫಿ ಕುಡಿತಾ ಇಲ್ಲ, ನಮ್ಮ ಹತ್ರ ಇರೋ ಕಾಫಿ ತಗೋತಾ ಇಲ್ಲ, ರೈಟ್ ಜಾಸ್ತಿ ಆಗ್ತಾ ಇಲ್ಲ. ಅಲ್ಲ ಬೇಬಿ? ಎಸ್ ಹೇಳ್ಬೇಕಷ್ಟೇ. ಚೊಟ್ಟು ಬಾಯ್ಲಿ ಬಾರೋ ಚೋಟು. ಚೋಡು ಬೋಡ ಬಂಗಡಿ ಚೋಡು ನೋಡಿ, ಚೋಟು ಬಂಗಾರ ಇಲ್ಲ ಬಂದೇ ಬಿಟ್ಟೆ ಚೋಟ. ಹೋಗು ದೂರ ಹೋಗು ಸಾಕು, ದೂರ ಹೋಗು ಸಾಕು. ಊರು ಸಹಾಯ ಮಾಡಲ್ಲ, ಏನಿಲ್ಲ. ನಾನು ಮಾತ್ರ ವಿಡಿಯೋ ಅಲ್ಲಿ 2 ನಾಯಿ ಕೂತಿದ್ದಾವೆ, ಒಂದು ಸಣ್ಣದೊಂದು, ಒಂದು ದೊಡ್ಡದೊಂದು. ತೋರಿಸ್ತೀನಿ. ಅಂಡಿ ಹಾಯ್ ಮಾಡು, ಹಾಯ್ ಹಾಯ್. ಥ್ಯಾಂಕ್ ಯು. ಏನು ಕೆಲಸ ಮಾಡಲ್ಲ, ಏನು ಹೆಲ್ಪ್ ಮಾಡಲ್ಲ. ಇಷ್ಟೊತ್ತಕ ಫೋನ್ ಇಟ್ಕೊಂಡಿದ್ಲು, ಈಗ ನಾನು ಇಸ್ಕೊಂಡೆ. ಈಗ ಹಂಗಾಗಿ ನಾನು ಇಟ್ಕೊಂಡು ಏನು ಮಾಡ್ತಿದ್ದೆ? ನಾನು ವಿಡಿಯೋ ಮಾಡ್ತಿದ್ದು ಅನ್ನಿ. ಕಾಫಿ ಎಲ್ಲ ಒಣಗಾಕಾಯ್ತು. ಇವಾಗ ಹೋಗಿ ನೋಡ್ರೆ ಗೊತ್ತಾಗುತ್ತೆ, ಹೇಳಬೇಕಾಗಿಲ್ಲ ಮೋನಿಕವ್ರೆ. ಇವಾಗ ಹೋಗಿ ತಿಂಡಿ ತಿನ್ಬೇಕು. ಇನ್ನು ತಿಂಡಿ ತಿಂದಿಲ್ಲ, ಪಲಾವ್ ಮಾಡಿದ್ದೀನಿ ತಿಂಡಿ. ಇವಾಗ ಹೋಗಿ ತಿಂಡಿ ತಿನ್ಬೇಕು. ಇವ್ರೇ ಹೋಗ್ತಿರೋದು. ಅವ್ರ ಅಮ್ಮ ಸಂಜೆ ಬಸ್ಸಿಗೆ ಹೋಗೋದಂತೆ. ನೋಡಿದ್ರಲ್ಲ ವಿಡಿಯೋನ, ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ಹೊಸ ವರ್ಷ ಸೆಲೆಬ್ರೇಷನ್ ಮಾಡೋದಕ್ಕೆ ಫ್ರೀಯಾಗಿ ಫೈರ್ ಕ್ಯಾಂಪು ಮತ್ತು ಸ್ವಿಮ್ಮಿಂಗ್ ಪೂಲು ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ನಮ್ಮ ಊರಿನ ಅಡ್ರೆಸ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.